ನಮಸ್ಕಾರ ವೀಕ್ಷಕರೇ, ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸುತ್ತಾ ಇಂದಿನ ಸಂಚಿಕೆಯತ್ತ ನಮ್ಮ ನೋಟವನ್ನು ಬೀರೋಣ. ಪ್ರತಿಯೊಂದು ದೇಶ, ರಾಜ್ಯ, ಊರು ಎಲ್ಲ ಕಡೆನೂ ವಿಭಿನ್ನ ರೀತಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ಆಚಾರ, ವಿಚಾರ, ಉಡುಗೆ ತೊಡುಗೆ, ತಿಂಡಿ ತಿನಿಸುಗಳು ತನ್ನದೇ ಆದಂತಹ ವಿಶೇಷತೆಯನ್ನು ಹೊಂದಿದೆ. ಅದರಲ್ಲೂ ಪೌಷ್ಟಿಕ ಆಹಾರದ ವಿಷಯ ಬಂದಾಗ ಕೆಲವೆಡೆ ಕೆಲವು ಪ್ರಸಿದ್ಧಿಯಾಗಿದೆ. ಉತ್ತರ ಭಾರತದ ಪೌಷ್ಟಿಕ ಆಹಾರ ಅಂತ ಹೇಳಿದ್ರೆ ಬಾಜ್ರಾ ಅಂದ್ರೆ ಸಜ್ಜೆ. ಇದರಿಂದ ತಯಾರು ಮಾಡುವಂತಹ ಒಂದು ಖಾದ್ಯವನ್ನ ಇಂದು ತಮ್ಮ ಮುಂದೆ ಪ್ರಸ್ತುತಪಡಿಸಲಾಗ್ತಿದೆ. ಬನ್ನಿ ಹಾಗಾದ್ರೆ ಅದನ್ನ ಹೇಗೆ ತಯಾರಿಸೋದು ಅನ್ನೋದನ್ನ ತಿಳ್ಕೊಳ್ಳೋಣ. ದಿನನಿತ್ಯದ ಆಹಾರದಲ್ಲಿ ಈ ಧಾನ್ಯಗಳ ಪಾತ್ರ ಮಹತ್ವ. ಧಾನ್ಯಗಳಿಂದ ಹಿಟ್ಟನ್ನು ತಯಾರಿಸಿ ಅಡಿಗೆ ಮಾಡುವಲ್ಲಿ ಅನೇಕ ವಿಧಗಳಿವೆ. ಇದರಲ್ಲೂ ಜೋಳ, ಗೋಧಿ, ಸಜ್ಜೆ ಇವುಗಳನ್ನೆಲ್ಲ ಉಪಯೋಗಿಸಿ ಮಾಡುವ ಅಡಿಗೆಗಳು ದಿನನಿತ್ಯದಲ್ಲಿ ಸಾಮಾನ್ಯವಾಗಿವೆ. ಜೋಳದ ರೊಟ್ಟಿ ಇರಬಹುದು, ಗೋಧಿಯಿಂದ ಚಪಾತಿ ಇರಬಹುದು, ಸಜ್ಜೆಯ ರೊಟ್ಟಿ ಇರಬಹುದು, ಇವೆಲ್ಲ ಸರ್ವೇ ಸಾಮಾನ್ಯ. ಆದರೆ ಸಜ್ಜೆಯಿಂದ ವಿಶೇಷವಾದ ಸಿಹಿ ಖಾದ್ಯ ತಯಾರಿಸುವುದು ಸ್ವಲ್ಪ ಅಪರೂಪ. ವೀಕ್ಷಕರೇ, ಈ ಅಪರೂಪದ ಸಿಹಿ ಖಾದ್ಯವನ್ನು ಇವತ್ತು ನಮ್ಮ ಅತಿಥಿ ನಿಮಗಾಗಿ ಮಾಡಿ ತೋರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಲೋಚನಾ. ಇವರು ಮೂಲತಃ ರಾಯಚೂರಿನವರಾದ ಇವರು ಸಾಂಪ್ರದಾಯಿಕ ಅಡುಗೆಗಳಲ್ಲಿ ವಿಶಿಷ್ಟ ಪರಿಣಿತಿಯನ್ನು ಪಡೆದಿದ್ದಾರೆ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡಿ ತೋರಿಸ್ತಾ ಇದ್ದಾರೆ ಅವ್ರನ್ನೇ ಕೇಳೋಣ. ನಮಸ್ಕಾರ. ಏನ್ ಮಾಡ್ತಿದ್ದೀರಾ ಇವತ್ತು? ಸಜ್ಜೆ ಹಿಟ್ಟಿನಿಂದ ಮಾಲ್ದಿ ಅಂತ ಮಾಡ್ತಿದ್ದೇನೆ. ಸಜ್ಜೆ ಹಿಟ್ಟಿನಿಂದ ಮಾಲ್ದಿ ಅಲ್ವಾ? ಸಜ್ಜೆ ಅಂದ್ರೆ ಭಾಗದಲ್ಲಿ. ಅದಕ್ಕೆ ಏನೇನ್ ಬೇಕಾಗತ್ತೆ ಅಂತ ಹೇಳ್ತೀರಾ? ಮೊದಲಿಗೆ ಸಜ್ಜೆ ಹಿಟ್ಟು, ಬೆಲ್ಲ, ಸೋಪು, ಕಾಯಿ ತುರಿ ಒಣಗಿದ್ದು, ತುಪ್ಪ, ಎಳ್ಳು, ಏಲಕ್ಕಿ ಪುಡಿ, ಕಸಕಸಿ, ಜಾಜಿಕಾಯಿ. ಈಗ ಸಜ್ಜೆಯಿಂದ ಸಿಹಿ ಖಾದ್ಯ ಮಾಡ್ತಿದ್ರಲ್ವಾ? ಹೇಗ್ ಮಾಡ್ತೀರಾ? ಈ ಸಜ್ಜೆ ಇದೆ ಅಲ್ವಾ ಸಜ್ಜೆ? ಈ ಸಜ್ಜೆಯಿಂದ ಹಿಟ್ಟು ಮಾಡೋದು. ಸಜ್ಜೆಯಿಂದ ಮಾಡ್ತಾ ಇಲ್ಲ ಇವಾಗ? ಸಜ್ಜೆ ಹಿಟ್ಟಿನಿಂದ ಮಾಡ್ತಾನೆ. ಸಜ್ಜೆ ಹಿಟ್ಟಿನಿಂದ ಈ ಸಜ್ಜೆಯಿಂದ ರೊಟ್ಟಿ ಮಾಡ್ಕೋಬೇಕು. ರೊಟ್ಟಿ ಬಿಸಿ ನೀರು ಹಾಕಿ ಕಲಿಸ್ಕೊಂಡು ರೊಟ್ಟಿ ಮಾಡ್ಕೋಬೇಕು. ಹೌದಾ? ಸರಿ, ಹಾಗೆ ಶುರು ಮಾಡ್ಬೇಡಿ. ಮಾಡ್ತಾನೆ ಹೇಳ್ಬೋದಲ್ವಾ? ನೀರ್ ಬಿಸಿಗಿಟ್ಕೋಬೇಕಾ ಫಸ್ಟ್? ನೀರ್ ಬಿಸಿಗಿಟ್ಟಿನ ಪ್ರವೀಣ. ಇದು ಸಜ್ಜೆ ಹಿಟ್ಟು ಈ ತರ ಬರುತ್ತಲ್ವಾ? ಇದ್ರ ಬಣ್ಣನೇ ಒಂಥರ ಬೇರೆ ಬರುತ್ತೆ. ಈ ರೊಟ್ಟಿ ಅಂದ್ರೆ ಈಗ ಜೋಳದ ರೊಟ್ಟಿ ಮಾಡೋ ತರಾನೇ ಬರುತ್ತಾ? ಇದು ಜೋಳದ ರೊಟ್ಟಿ ತರಾನೇ ಮಾಡ್ಬೋದು. ಜೋಳದ ರೊಟ್ಟಿ ಸಾದಾ ಮಾಡ್ತಾರೆ, ಇದು ಎಳ್ಳು ಹಚ್ಚಿ ಮಾಡ್ತಾರೆ ರೊಟ್ಟಿ ಮಾಡ್ಬೇಕಾದ್ರೆ. ಸರಿ, ಈ ತರ ಸಿಹಿ ತಿಂಡಿ ಮಾಡ್ಬೇಕಾದ್ರೆ ಹಂಗೆ ರೊಟ್ಟಿ ಮಾಡೋದು. ಸರಿ, ಬಿಸಿ ನೀರ್ ಹಾಕೋತೀನಿ ಪ್ರವೀಣ. ಬಿಸಿ ನೀರ್ ಹಾಕೊಂಡು ಕಲಿಸ್ಕೋತೀನಿ. ಈಗ ಜೋಳದ ರೊಟ್ಟಿ ಮಾಡೋದು ಇದೇ ತರ ವಿಧಾನ ಅಲ್ವಾ? ಬಿಸಿ ನೀರಿಂದ ಇದೇ ತರಾನೇ. ಇದ್ರಲ್ಲಿ ನೀವು ತಟ್ತೀರಲ್ಲ ಕೈಯಿಂದ? ಕೈಯಿಂದಾನೆ ತಟ್ತೀವಿ ಪ್ರವೀಣ. ಈ ತರ ಕಲಿಸ್ಕೊಂಡು ಮಣಿ ಮೇಲೆ ತಟ್ಟೋದು, ಈ ಕಲ್ ಮೇಲೆ ತಟ್ಟೋದು. ಇದು ಕಲ್ಸ್ಕೊಂಡು ಇನ್ನು ನೆನ್ಸಿಡೋದೇನ್ ಬೇಕಾಗಲ್ಲ? ನೆನ್ಸಿಡೋದೇನ್ ಬೇಕಾಗಿಲ್ಲ ಪ್ರವೀಣ, ಅವಾಗಿಂದಾಗೆ ಮಾಡೋದು. ಈ ತರ ಕಲಿಸ್ಕೊಂಡು ಈಗ ರೊಟ್ಟಿ ಮಾಡೋದು. ಈಗ ಈ ಸಜ್ಜೆ ಉಪಯೋಗ ಈ ನಗರಗಳಲ್ಲೆಲ್ಲ ಸ್ವಲ್ಪ ಕಡಿಮೆನೆ ಅಲ್ವಾ? ಕಡಿಮೆ. ನಮ್ಮಲ್ಲಿ ಸಂಕ್ರಾಂತಿಗೆ ಹಚ್ಕೊಳಕ್ಕೆ ಹಿಟ್ಟು ಬೇಕು. ಗ್ಯಾಸ್ ಹಂಚಿಡ್ಬೇಕಾ? ಹಂಚಿಡ್ಬೇಕು ಪ್ರವೀಣ. ಈ ತರ ಜೋಳದ ರೊಟ್ಟಿ ತಟ್ಟಿದಂಗೆ ಇದು ಕೂಡ ತಟ್ಟಬೇಕು. ಜೋಳದ ರೊಟ್ಟಿ ತೆಳ್ಳಗ್ ಮಾಡ್ತೀನಿ ಪ್ರವೀಣ. ಇದು ತಿನ್ಬೇಕಾದ್ರೆ ತೆಳ್ಳಗ್ ಮಾಡ್ಬೇಕು. ಈ ಸಿಹಿ ತಿಂಡಿ ಮಾಡ್ಬೇಕಾದ್ರೆ ದಪ್ಪ ಮಾಡ್ಬೇಕು ರೊಟ್ಟಿ. ಹೌದಾ? ಈ ದಪ್ಪ ಮಾಡಿ ಇಟ್ಬೇಕಾ? ಇಲ್ಲ, ಸಾಕು ಸಾಕು. ಇದು ತುಂಬಾ ಸಣ್ಣಗೆ ತೆಳ್ಳಗೆ ಬರುತ್ತೆ. ಜೋಳದ ರೊಟ್ಟಿ ಅಂದ್ರೆ ಸಾಮಾನ್ಯವಾಗಿ ತೆಳ್ಳಗೆ. ಜೋಳದ ರೊಟ್ಟಿನೂ ತೆಳ್ಳಗ್ ಬರ್ತದೆ, ಸಜ್ಜೆ ರೊಟ್ಟಿನೂ ತೆಳ್ಳಗ್ ಮಾಡ್ತೀವಿ. ಇದು ಮಾಲ್ದಿ ಮಾಡ್ಬೇಕಾದ್ರೆ ದಪ್ಪ ಮಾಡ್ಕೋಬೇಕು. ಈ ಸಿಹಿ ಖಾದ್ಯ ಇದೇನ್ ಮಾಡ್ತೀವಲ್ಲ, ಇದನ್ನ ದಪ್ಪ ಮಾಡ್ಕೋಬೇಕು. ಮಾಲ್ದಿ ಸಾಮಾನ್ಯವಾಗಿ ಗೋಧಿಯಿಂದ ಮಾಡ್ತಾರಲ್ವಾ? ಗೋಧಿಯಿಂದ ಮಾಡ್ತಾರೆ. ಇದು ಸಜ್ಜೆಯಿಂದನೂ ಮಾಡ್ತಾರೆ. ಹಳ್ಳಿ ಕಡೆ ಎಲ್ಲ ಇದರದ್ದು ಉಪಯೋಗ ಬಹಳ. ಈ ಕಡೆ ಎಲ್ಲ ಸ್ವಲ್ಪ ತುಂಬಾ ಜನಕ್ಕೆ ಗೊತ್ತಿಲ್ಲ. ರೊಟ್ಟಿ ಮಾಡ್ತಾರೆ, ಮಾಲ್ದಿ ಮಾಡ್ತಾರೆ, ಕಡುಬು ಅಂತ ಮಾಡ್ತಾರೆ. ಇದು ಹಿಟ್ಟಿಂದಾನೆ.
ಹಿಟ್ಟಿಂದಾನೆ ಈ ತರ ಮೇಲೆ ಈ ತರ ನೀರ್ ಹಚ್ಚಬೇಕು ಪ್ರವೀಣ. ಅಂದ್ರೆ ಮೇಲ್ಗಡೆ ಹಿಟ್ಟೆಲ್ಲ ಕ್ಲೀನ್ ಆಗಿ ಕ್ಲೀನ್ ಆಗ್ತದೆ. ಈ ಜೋಳದ ರೊಟ್ಟಿ ಮಾಡೋದು ಇದೇ ವಿಧಾನ, ಸಾಮಾನ್ಯ ಕಡಿಮೆನೆ ಮಾಡೋದು. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಹಾಗೆ ತಿನ್ನೋದಾದ್ರೆ ತೆಳ್ಳಗ್ ಮಾಡ್ಬೇಕು. ಈ ಸಿಹಿ ತಿಂಡಿ ಮಾಡ್ಬೇಕಾದ್ರೆ ಈ ತರ ದಪ್ಪ ಮಾಡ್ಬೇಕು. ಅಂದ್ರೆ ಬೇಯ್ಬೇಕಷ್ಟೇ, ಬೇಯ್ಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಉತ್ತರ ಭಾರತ ಕಡೆ ಎಲ್ಲ ಜಾಸ್ತಿ ಬಾಜ್ರಾ ಅಂತ ಹೇಳ್ತಾರೆ, ಬಾಜ್ರೆ ಗುಜರಾತ್ ನಲ್ಲಿ, ರಾಜಸ್ಥಾನದಲ್ಲಿ ಬಹಳ ಇದೆ. ಆ ಕಡೆ ಬಿಸಿಲು ಪ್ರದೇಶದಲ್ಲಿ ಜಾಸ್ತಿ ಈ ಸಜ್ಜನ್ನು ಬೆಳಿತಾರೆ. ಗುಜರಾತ್ ನಲ್ಲಿ ಬಹಳ ಇದೆ, ದಿವಸ ಇದೇ ಉಪಯೋಗ ಮಾಡೋದು. ಹೌದಲ್ವಾ? ನೀವು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ರಲ್ಲಿ ಇದು ಬೆಲ್ಲ ತುಪ್ಪ ಈ ರೊಟ್ಟಿ ಮೇಲೆ ಹಾಕಿ ಕೊಡ್ತಾರೆ ಅಷ್ಟೇ. ಅಂದ್ರೆ ಸಜ್ಜೆದೇ ಒಂಥರ ರುಚಿ ಇರೋದ್ರಿಂದ ಜಾಸ್ತಿ ಪಲ್ಯ ಏನು ಬೇಕಾಗಲ್ಲ ಅಂತೀರಾ? ಪ್ರವೀಣ, ನೀ ಹಳ್ಳಿ ಜಾತ್ರೆಗೆ ಹೋಗಿಲ್ಲ? ಒಂದ್ಸರಿ ಎಲ್ಲ ಹೋದಂಗಿದೆ. ಇದರದ್ದು ಜಿಲೇಬಿ ಮಾಡ್ತಾರೆ, ಸಿಹಿ ಪೂರಿ ಮಾಡ್ತಾರೆ, ಆಮೇಲೆ ಬೆಲ್ಲ ಹಾಕಿ ಕಡುಬು ಅಂತ ಮಾಡ್ತಾರೆ ಅಲ್ವಾ? ಆರೋಗ್ಯಕ್ಕೂ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು ಹೇಳ್ತಾರೆ. ಬಟ್ ಏನೇನ್ ಮಾಡ್ಬೇಕದ್ರಿಂದ ಅನ್ನೋದು ತುಂಬಾ ನಮ್ಮ ದೇಹದಲ್ಲಿನ ಕೊಬ್ಬು ನಿಯಂತ್ರಣಕ್ಕೆ ತರ್ತದೆ ಇದು. ಹೌದಾ? ಆಮೇಲೆ ಕಬ್ಬಿಣದ ಅಂಶ ಇರ್ತದೆ, ನಾರಿನ ಅಂಶ ಇರ್ತದೆ. ಹೀಗಾಗಿ ಈ ಸಜ್ಜಿ ಆರೋಗ್ಯಕ್ಕೆ ಒಳ್ಳೇದು. ಹಳ್ಳಿ ಜನ ಬಹಳ ಉಪಯೋಗ ಮಾಡ್ತಾರೆ. ಹೌದು, ಅದಕ್ಕೆ ಅವರೆಲ್ಲ ಗಟ್ಮುಟ್ಟಾಗಿರ್ತಾರೆ. ಮಾಡೋದು ಸ್ವಲ್ಪ ಕಷ್ಟ. ಮಾಡಲ್ಲ, ಈಗಿನ ಪೀಳಿಗೆಗೆ ಇದೆಲ್ಲ ಗೊತ್ತಿಲ್ಲ. ಆದ್ರೆ ನಾವು ಹಳೆ ಕಾಲದ ಜನ ಇದನ್ನೆಲ್ಲ ಮಾಡಿ ತಿನ್ನಿಸ್ಬೇಕು. ಹೌದೌದು, ರುಚಿ ಹೆಂಗದ ಅಂತ ತೋರ್ಸಿದ್ರೆ ನನ್ ಮೊಮ್ಮಗ ಅಂತರು ಇದನ್ ಮಾಡ್ಬಿಟ್ರೆ ಅಡ್ಡಾಡ್ಕೊತತಿ ಅಂದ್ಬಿಡ್ತಾನೆ. ಇದು ಚೆನ್ನಾಗಿ ಬೇಯ್ಬೇಕು ಪ್ರವೀಣ. ಈ ತರ ಚೆನ್ನಾಗಿ ಬೇಯಿಸ್ಬೇಕು ಇದನ್ನ. ಈ ಸಜ್ಜೆ ರುಚಿ ಒಂದ್ ಸ್ವಲ್ಪ ಬಾಯಿಗೆ ಎಲ್ರಿಗೂ ಮೊದ್ಲೇ ಸರಿಗೆ ಅಷ್ಟು ಗೊತ್ತಾಗಲ್ಲ ಅನ್ಸುತ್ತೆ ಅಲ್ವಾ? ತಿಂತ ಹೋದ್ರೆ ಅದ್ರ ರುಚಿನೂ ಗೊತ್ತಾಗುತ್ತೆ. ಆಮೇಲೆ ಅದ್ರದ್ದು ಬೇರೆ ಬೇರೆ ಖಾದ್ಯ ತಯಾರಿಸ್ಕೋಬಹುದು. ಸೊ ಇಷ್ಟು ದಪ್ಪ ಆದ್ರೆ ಸಾಕು. ಇದು ನಮ್ ತಾಯಿ ತುಂಬಾ ಮಾಡ್ತಾರೆ ಇದ್ರಲ್ಲಿ. ಹೌದಾ? ಅದೇ ಮುಂಚೆ ಸಾಂಪ್ರದಾಯಿಕವಾಗಿ ಬಂದಂತ ತಿಂಡಿ ಅಂತ. ಇದರಲ್ಲಿಂದ ಬಹಳ ಅಡಿಗೆ ಮಾಡ್ತಾರ ಅವ್ರು. ಅಂದ್ರೆ ರೊಟ್ಟಿ ಬೇಯಿಸ್ಕೊಂಡ್ ಮಾಡ್ತಾರ ಅಥವಾ ಹಿಟ್ಟಿಂದ ಮಾಡ್ತಾರ? ಸಜ್ಜೆಯಿಂದ ಮತ್ತೇನೇನ್ ಮಾಡ್ಬೋದು? ಇದು ಸಜ್ಜೆಯಿಂದ ಸಂಗಟಿ ಅಂತ ಮಾಡ್ತಾರೆ ಹಳ್ಳಿಯಲ್ಲಿ. ಸಂಗಟಿ ಅದೇನು ಹೇಗೆ ಅಂದ್ರೆ? ಈಗ ಅನ್ನ ಮಾಡ್ತೀವಲ್ಲ ಆ ತರ ಒಂದು ಲೂಸ್ ಆಗಿ ಮಾಡ್ತಾರ. ಅದ ಮಾಡಿ ಅದಕ್ಕೆ ಹಾಲು, ಬೆಲ್ಲ, ತುಪ್ಪ ಅಂದ್ರೆ ಬೇಯಿಸ್ತಾರೆ, ಕಾಳುಗಳನ್ನೇ ಬೇಯಿಸ್ತಾರೆ. ಈಗ ಅನ್ನ ಬೇಯಿಸೋ ತರ ಕಾಳನ್ನೇ ಬೇಯಿಸೋದಾ? ಒಂದ್ ಸ್ವಲ್ಪ ನೀರ್ ಹೆಚ್ಚಿಗೆ ಹಾಕಿ ಬೇಯಿಸಿ ಸಂಗಟಿ ಅಂತ ಮಾಡ್ತಾರೆ. ಆ ಸಂಗಟಿಗೆ ಬೆಲ್ಲ, ತುಪ್ಪ, ಹಾಲು ಎಲ್ಲ ಹಾಕೊಂಡ್ತೀವಿ. ಪಾಯಸ ತರ. ಪಾಯಸ ತರ. ಹಳ್ಳಿಯಲ್ಲಿ ತುಪ್ಪ ಅದು ಬಹಳಲ್ಲ, ಒಳ್ಳೆ ಚಲೋ ತುಪ್ಪ ಸಿಗ್ತದ, ಬೆಣ್ಣೆ ಸಿಗ್ತದ. ಇವೆಲ್ಲ ರೊಟ್ಟಿ ಮಾಡಿ ಬೆಣ್ಣೆ ರೊಟ್ಟಿ ತಿಂದ್ರೆ ಬಹಳ ರುಚಿ ಇರ್ತದ. ಸಾಕ್ ಪ್ರವೀಣ, ಇದು ಆಯ್ತು, ಆಫ್ ಮಾಡಿ. ಇದು ಈಗ ಮಿಕ್ಸಿಗೆ ಹಾಕೋಬೇಕು ಪ್ರವೀಣ. ಆರ್ಬೇಕದು ಅಲ್ವಾ? ಬಿಸಿ ಇದೆ ಅಲ್ಲ? ಬಿಸಿ ಇದೆ, ಸ್ವಲ್ಪ ಆರ್ಲಿ. ಈ ತರ ಬಿಸಿದೆ ಪೀಸ್ ಪೀಸ್ ಈ ತರ ಮಾಡಿ ನಾವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ಜಾಸ್ತಿ ಮಾಡುವಾಗ ಆರಿದ್ಮೇಲೆ ಈ ತರ ಮಾಡ್ಕೊಂಡು ಇಟ್ಕೋಬಹುದಲ್ವಾ? ಇಷ್ಟೊಂದೆಲ್ಲ ರೊಟ್ಟಿ ಮಾಡಿ ಇಟ್ಕೊಂಡ್ಬಿಟ್ಟು ಎಲ್ಲ ರೊಟ್ಟಿ ಮಾಡಿಟ್ಕೊಂಡು ಈ ತರ ಮಾಡ್ಕೊಂಡು ಮಿಕ್ಸಿಗೆ ಹಾಕಿ. ಯಾಕಂದ್ರೆ ಚಪಾತಿನೂ ಇದೇ ತರ ಮಾಡಿದಾಗ ಸ್ವಲ್ಪ ಆರಿದ ಚಪಾತಿಯಿಂದ ಮಾಡೋದು. ಹೌದು ಪ್ರವೀಣ, ಅದಕ್ಕಾದ್ರೂ ಚಪಾತಿ ತೆಳ್ಳಗ್ ಮಾಡ್ಬೇಕಾಗಿಲ್ಲ, ಇದೇ ತರನೇ ಮಾಡ್ಕೋಬೇಕು. ಅದಕ್ಕೆ ಬೇಯ್ಬೇಕಷ್ಟೇ, ದಪ್ಪ ಆದ್ರೂ ಪರವಾಗಿಲ್ಲ. ಮಿಕ್ಸಿಗೆ ಹಾಕೊಳ್ಳಿ ಪ್ರವೀಣ. ಬಿಸಿದೆ ಹಾಕಿದ್ರೆ ಪರವಾಗಿಲ್ವಾ? ಏನಿಲ್ಲ, ಪರವಾಗಿಲ್ಲ. ಡ್ರೈ ಆಗಿನೇ ಪುಡಿ ಮಾಡ್ಕೋತಾ ಇದೀರಲ್ವಾ ಮಿಕ್ಸಿಗೆ? ಅದಕ್ಕೆ ನೀರೇನು ಹಾಕಲ್ಲ? ಏನಿಲ್ಲ ಪ್ರವೀಣ, ನೀರ್ಗಿರಿ ಏನು ಹಾಕೋದಿಲ್ಲ. ಇದಾಯ್ತು ಪ್ರವೀಣ. ಈಗ ಆಯ್ತಾ? ತುಂಬಾ ಸಣ್ಣ ಆಗ್ಬೇಕಲ್ವಾ? ಈ ತರ ಆಗ್ಬೇಕು. ಎಷ್ಟು? ಓಹೋ, ತುಂಬಾ ಸಣ್ಣನೇ ಆಗಿದೆ ಅಲ್ವಾ? ಗೊತ್ತೇ ಆಗಲ್ಲ. ಅಂದ್ರೆ ರೊಟ್ಟಿದೆ ಗೋಧಿ ರವೆ ಇರ್ತದಲ್ಲ, ಉಪ್ಪಿಟ್ಟು ರವೆ ತರಿ ತರಿಯಾಗಿ ಸಣ್ಣ ಆ ತರ ಆಗ್ತದೆ. ಇದಕ್ಕೆ ಹಾಕೊಳ್ಳೋದು. ಒಂದ್ ರೊಟ್ಟಿಯಿಂದ ಸಾಕಷ್ಟು ಒಂದ್ ಬೌಲ್ ಅಷ್ಟು ಆಗಿದೆ, ಪೌಡರ್ ಪುಡಿ ಆಗಿದೆ. ಅದಕ್ಕೆ ಬೆಲ್ಲ ಕೊಡು ಪ್ರವೀಣ.
ಬೆಲ್ಲನು ಸಣ್ಣಗೆ ಹೆಚ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ರೆ ಆಗತ್ತೆ ಅಲ್ವಾ? ಅದ್ರ ಜೊತೆ ಏನು ಮಿಕ್ಸಿಗೆ ಹಾಕೋದ್ ಬೇಕಿಲ್ಲ? ಏನಿಲ್ಲ, ಈಗ ಹಾಕಿ ಕಲ್ಸ್ಬಿಡೋದು. ಸಾಕು ಪ್ರವೀಣ. ಸಾಕಾ? ಕೊಬ್ಬರಿ, ಇದು ಒಣ ಕೊಬ್ಬರಿ. ಒಣ ಕೊಬ್ಬರಿ ತುರಿದಿರೋದು. ಏನ್ ಕೊಡ್ಲಿ? ಏಲಕ್ಕಿ? ಏಲಕ್ಕಿಲ್ಲ, ಸೋಪಿನ ಪೌಡರ್. ಸೋಪಿನ ಪೌಡರ್, ಬಣ್ಣ ಸೋಪ್ ಅಂತೀನಿ. ಏಲಕ್ಕಿ. ಕಸ್ಕಸ್. ಆ ಸೋಂಫ್ ಹಾಕೋದು ಒಂಥರ ಏನು ಬೇರೆ ಫ್ಲೇವರ್ ಬರುತ್ತೆ ಅನ್ಸುತ್ತಲ್ವಾ? ರುಚಿನೂ ಆಗ್ತದೆ ಪ್ರವೀಣ. ಪೌಡರ್ ಮಾಡ್ಬಿಟ್ಟಿದ್ದೀರಿ, ಪುಡಿ ಮಾಡ್ಕೊಂಡಿದ್ದೀರಾ ಅದನ್ನು? ಎಳ್ಳು ಕೊಡ್ತಾರೆ. ನೀವ್ ಹೇಳ್ದಂಗೆ ರೊಟ್ಟಿ ಮಾಡುವಾಗ ಮೇಲೆ ಎಳ್ಳು ಹಚ್ತೀರಾ ಅಲ್ವಾ? ಈಗ ಹಚ್ಚಲಿಲ್ಲ, ಒಳಗಡೆ ಹಾಕಿದ್ದೀರಾ? ಒಳಗಡೆ ಪಲ್ಯ ಜೊತೆಗೆ ರೊಟ್ಟಿ ತಿಂತೀವಲ್ಲ, ಅದಕ್ಕೆ ಎಳ್ಳು ಹಚ್ಚಿ ಮಾಡ್ಬೇಕು. ತುಪ್ಪ ಪ್ರವೀಣ. ಘಮಘಮ ಅಂತ ಇದೆ, ಕಸಕಸಿ ಇದೆ, ಕಡೆ ಸೋಂಪಿಂದ ಪುಡಿ ಇದೆ, ಯಾಲಕ್ಕಿ ಇದೆ. ಟೇಸ್ಟ್ ಚಲೋ ಇರ್ತದೆ ಪ್ರವೀಣ, ಬೆಲ್ಲ ಹಾಕಿರ್ತದಲ್ಲ. ಹೌದು, ಹಿಂಗಾಗಿ ಟೇಸ್ಟ್ ಚಲೋ ಇರ್ತದೆ. ಈ ತರ ಕಲಸಿ ನೀವು ಪುಡಿ ಆದ್ರೂ ಹೀಗೆ ಪುಡಿನೇ ಹಾಕೊಂಡು ತುಪ್ಪ ಹಾಕೊಂಡು ತಿನ್ಬಹುದು, ಇಲ್ಲ ಉಂಡಿ ಆದ್ರೂ ಕಟ್ಬಹುದು. ಈಗ ಏನ್ ಮಾಡೋದು? ಉಂಡಿ ಕಟ್ಲ ಪುಡಿ ಅಂತ ಗೊತ್ತಾಯ್ತು, ಹೀಗೆ ತಿನ್ಬೋದು ಅಂತ. ಈಗ ಉಂಡಿ ಕಟ್ಟಿ ತೋರಿಸ್ಬಿಡಿ, ಬರುತ್ತೆ ಇಲ್ಲ? ಬರ್ತದೆ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಬಿಡಕ್ಕೆ ಈಸಿ ಇರುತ್ತೆ, ಉಂಡೆ ಮಾಡ್ಬಿಟ್ರಲ್ವಾ? ಎಷ್ಟು ಸರಳ ಬರ್ತದ ನೋಡಿ ಪ್ರವೀಣ. ಉಂಡಿ ಕಟ್ಲಿಕ್ಕೆ ಎಷ್ಟು ಸರಳ ಬರ್ತದ ಅಲ್ವಾ? ಇದೇ ನೀವು ಬೆಲ್ಲದ ಆಣ ಮಾಡ್ಕೊಂಡು ಏನು ಇಲ್ಲ, ಸುಮ್ನೆ ಪುಡಿನೇ ಅದು. ಇಮಿಡಿಯೇಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆಮೇಲೆ ಅದು ಬಣ್ಣನೇ ಬೇರೆ ಬಂದಿದೆ, ಬಣ್ಣ ಬೇರೆ ಗೊತ್ತೇ ಆಗಲ್ಲ ಯಾವ್ದ್ರಿಂದ ಮಾಡಿರೋದು. ಸಜ್ಜೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಈಗ ಈಗ ಗೋಧಿಯಿಂದ ಅಂದ್ರೆ ಚಪಾತಿಯಿಂದ ಮಾಲ್ದಿ ಮಾಡ್ತಾರಲ್ವಾ, ಅದಕ್ಕೆ ಇದಕ್ಕೆ ಟೇಸ್ಟ್ ಬೇರೆ ಅನ್ಸುತ್ತಾ? ತಿಂದ್ ನೋಡಿದಾಗ ಗೊತ್ತಾಗುತ್ತೆ. ಇದು ಒಂಥರ ಸುವಾಸನೆ ಇರ್ತದ. ಗೋಧಿದ ಅಷ್ಟು ವಾಸನೆ ಇರಂಗಿಲ್ಲ. ಹೌದು, ಸಜ್ಜಿದು ಒಂಥರ ಸುವಾಸನೆ ಬರ್ತದೆ. ಈ ತರ ಉಂಡಿ ಈಸಿಯಾಗಿ ಕಟ್ಬಹುದು ಪ್ರವೀಣ. ಈಗ ಹಾಕೋ ಸಾಮಗ್ರಿಗಳೆಲ್ಲ ಸೇಮ್ ಇರುತ್ತೆ, ಚಪಾತಿಯಿಂದ ಮಾಡೋದೇ ಆದ್ರೆ ಇದು ಸಜ್ಜೆ ರೊಟ್ಟಿ ಮಾಡಕ್ಕೂ ಬರ್ಬೇಕಲ್ವಾ? ಜೋಳದ ರೊಟ್ಟಿ ಮಾಡಕ್ ಬರೋರಿಗೆ ಈ ಸಜ್ಜೆ ರೊಟ್ಟಿನೂ ಬರುತ್ತೆ. ನೀವ್ ಹೇಳಿದಾಗ ಇದಕ್ಕೆ ದಪ್ಪ ಬಡ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರಯತ್ನ ಮಾಡ್ಬೋದು ವೀಕ್ಷಕರು ಅಲ್ವಾ? ತೆಳ್ಳಗೆ ಬರ್ಬೇಕು ತೆಳ್ಳಗ್ ಮಾಡೋದೇನಿಲ್ಲ ಪ್ರವೀಣ, ದಪ್ಪಾಗೆ ಮಾಡ್ಕೊಬಹುದು. ದಪ್ಪಾಗಿ ಮಾಡ್ಕೊಂಡು ಹೀಗಾಗಿ ಸ್ವಲ್ಪ ಈಸಿ ಅನ್ನಿಸ್ತದೆ. ಹಿಟ್ಟು ಒಂದ್ ಸ್ವಲ್ಪ ಸೈಲ್ ಕಲಿಸ್ಕೊಂಡು ಬಡದ್ ಬಿಟ್ರಿ. ನೀರಾಗಿರ್ಬೇಕು, ಹದ ಸಾಫ್ಟ್ ಇರ್ಬೇಕಲ್ವಾ? ಹಿಟ್ಟು ಕಲ್ಸ್ಕೊಳ್ಳುವಾಗ ಗಟ್ಟಿನೂ ಇರಬಾರ್ದು. ಆಮೇಲೆ ಅವಾಗಿಂದ ಅವಾಗೆ ಮಾಡ್ಬಿಟ್ಟಿದ್ರಿ ಪ್ರವೀಣ. ಸಜ್ಜಿ ಮಾಲ್ದಿ ನಿಮಗಾಗಿ ಘಮ ಘಮ ಅಂತ ಇದೆ, ಬಾಯಾಗ ನೀರ್ ಬರ್ತಾ ಇದೆ. ತುಪ್ಪ ಇದಕ್ಕೆ ತುಪ್ಪ ಹಚ್ಕೊಂಡು ತಿನ್ಬೇಕಾ? ಇದಕ್ಕೆ ತುಪ್ಪ ಹಚ್ಕೊಂಡು ತಿನ್ಬೇಕು ಪ್ರವೀಣ. ಓಕೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋಣ. ಘಮ ಘಮ ಅಂತ ಇದೆ ವೀಕ್ಷಕರೇ, ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ತುಪ್ಪ ಏನ್ ಹಚ್ಕೊಳ್ಳಲ್ಲ, ಹೇಗಿದೆ ಹೇಳ್ತೀನಿ ನಿಮಗೆ. ತುಂಬಾ ರುಚಿಯಾಗಿದೆ, ಬಾಯಲ್ಲಿಟ್ರೆ ಕರ್ಗೊಂಗಿದೆ. ಸಜ್ಜೆದು ನಿಜವಾಗ್ಲೂ ಟೇಸ್ಟ್ ಗೊತ್ತಾಗತ್ತೆ ವೀಕ್ಷಕರೇ. ನೀವು ಖಂಡಿತ ಪ್ರಯತ್ನ ಮಾಡಿ. ರೊಟ್ಟಿ ಏನು ಅಷ್ಟೇನು ಕಷ್ಟ ಇಲ್ಲ, ಜೋಳದ ರೊಟ್ಟಿ ತರ ನೀವು ದಪ್ಪಾಗಿ ಮಾಡ್ಕೋಬಹುದು. ಈ ತರ ಮಾಡ್ಕೊಂಡು ಈ ಮಾಲ್ದಿ ನೀವು ಕೂಡ ಮಾಡ್ತೀರಾ ಅಂತ ನಾನು ಖಂಡಿತ ಅನ್ಕೊಂಡಿದ್ದೀನಿ. ಸಜ್ಜೆ ಮಾಲ್ದಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಜ್ಜೆ ಹಿಟ್ಟು 1 ಕಪ್, ಬೆಲ್ಲದ ಪುಡಿ 1 ಕಪ್, ಸೋಂಪು ಕಾಳು 1 ಚಮಚ, ಒಣಕೊಬ್ಬರಿ ತುರಿ ಅರ್ಧ ಕಪ್, ತುಪ್ಪ 2 ಚಮಚ, ಹುರಿದ ಎಳ್ಳು 2 ಚಮಚ, ಏಲಕ್ಕಿ ಪುಡಿ 1 ಚಮಚ, ಗಸಗಸೆ 1 ಚಮಚ, ಜಾಯಿಕಾಯಿ ಪುಡಿ 1 ಚಮಚ. ಸಜ್ಜೆ ಮಾಲ್ದಿ ಮಾಡೋ ವಿಧಾನವನ್ನ ಮತ್ತೊಮ್ಮೆ ನೋಡೋಣವೇ? ಮೊದಲಿಗೆ ಸಜ್ಜೆ ಹಿಟ್ಟಿಗೆ ಬಿಸಿ ನೀರು ಬಳಸಿ ರೊಟ್ಟಿ ಹದಕ್ಕೆ ಕಲಸಿ ದಪ್ಪವಾಗಿ ರೊಟ್ಟಿ ತಟ್ಟಿ ನೀರು ಚಿಮುಕಿಸಿ ತವಾದಲ್ಲಿ ಬೇಯಿಸಿ. ಈ ರೊಟ್ಟಿಯನ್ನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿ ಒಂದು ಬೌಲಿಗೆ ಹಾಕಿ. ಇದಕ್ಕೆ ಬೆಲ್ಲದ ಪುಡಿ, ಒಣಕೊಬ್ಬರಿ ತುರಿ, ಸೋಂಪು, ಏಲಕ್ಕಿ ಪುಡಿ, ಗಸಗಸೆ, ಎಳ್ಳು, ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿ. ಈ ಸ್ವಾದಿಷ್ಟ ಆರೋಗ್ಯಕರ ಸಜ್ಜೆ ಮಾಲ್ದಿಯನ್ನು ತುಪ್ಪದೊಂದಿಗೆ ಸವಿಯಿರಿ.
ಲೋಕೋ ಭಿನ್ನ ರುಚಿಹಿ ಎಂಬ ಮಾತಿದೆ. ಅಂತೆಯೇ ನಾಲಿಗೆ ರುಚಿಯೂ ಕೂಡ. ಎಲ್ಲರೂ ದುಡಿಯೋದು ಹೊಟ್ಟೆಗಾಗಿ ಅನ್ನುವ ನಾಣ್ಣುಡಿ ಇದೆ. ಆದರೂ ಈ ಹೊಟ್ಟೆಗಾಗಿ ಅದೆಂಥ ರುಚಿ ಅನ್ನೋದೇ ಮುಖ್ಯ. ಎಷ್ಟು ರುಚಿಕರ ಅನ್ನುವುದರ ಜೊತೆಗೆ ಎಷ್ಟು ಆರೋಗ್ಯದಾಯಕ ಅನ್ನುವುದು ಇನ್ನೂ ಮುಖ್ಯ. ರುಚಿಕರವಾದಂತಹ ಆರೋಗ್ಯವಾದಂತಹ ಅನೇಕ ಕಿರುಧಾನ್ಯಗಳಿಂದ ಮಾಡಬಹುದಾದಂತಹ ವೈವಿಧ್ಯಮಯ ಅಡುಗೆಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಈಗಾಗಲೇ ತೋರಿಸಿದ್ದೇವೆ. ವೀಕ್ಷಕರೆಲ್ಲ ಒಳ್ಳೆಯ ಪ್ರತಿಕ್ರಿಯೆ ತೋರಿಸಿ ಈ ಕಿರುಧಾನ್ಯಗಳ ಮೇಲೆ ಇನ್ನಷ್ಟು ಹೆಚ್ಚಿನ ಬೆಳಕು ಚೆಲ್ಲಬೇಕು ಅಂತ ನಮ್ಮನ್ನೆಲ್ಲ ಕೇಳ್ಕೊಂಡ್ರು. ಕಿರುಧಾನ್ಯಗಳ ಬಗ್ಗೆ ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರ ವಿನಿಮಯ, ಆಹಾರ ತಿಂಡಿಗಳನ್ನು ಕೂಡ ತೋರಿಸಿದ್ದಾಗಿದೆ. ಆದರೂ ಕೂಡ ಇವತ್ತು ನಾವು ಪ್ರಮುಖವಾಗಿ ಕಿರುಧಾನ್ಯಗಳು ಅಂದರೇನು ಅಲ್ಲಿಂದ ನಾವು ನಮ್ಮ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗಿದ್ದಾರೆ ನಮ್ಮ ಅಭಿಮಾನಿ ವೀಕ್ಷಕರು. ಅವರ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಾರೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಬಂದಂತಹ ಆಹಾರ ತಜ್ಞರು. ಹಾಗಾದ್ರೆ ವೀಕ್ಷಕರೇ, ನಮ್ಮ ಚರ್ಚೆಯಲ್ಲಿ ನೀವು ನಮ್ಮ ಜೊತೆಯಲ್ಲಿ ಇದ್ದೀರಲ್ವಾ? ವೀಕ್ಷಕ ವೃಂದದಿಂದ ಪ್ರಶ್ನೆ. ನನ್ನ ಹೆಸರು ಮೇನಕಾ ಅಂತ, ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ನನ್ನ ಮೊದಲನೆಯ ಪ್ರಶ್ನೆ, ಕಿರುಧಾನ್ಯ ಅಂದ್ರೆ ಏನು? ಅದೇ ಜಾಸ್ತಿ ಜನ ಗೊತ್ತಿರಲ್ಲ, ಅದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ? ಮೇನಕಾ ಅವರೇ, ಕಿರುಧಾನ್ಯ ಅಂದ್ರೆ ಯಾವ ಧಾನ್ಯದ ಒಂದು ಆಕಾರ ಸೈಜು ಸಣ್ಣದಾಗಿರುತ್ತೋ ಅದಕ್ಕೆ ಕಿರುಧಾನ್ಯ ಅಂತ ಹೇಳ್ತೀವಿ. ಈಗ ರಾಗಿ ನೋಡಿದ್ದೀರಾ, ರಾಗಿ ತುಂಬಾ ಸಣ್ಣಗಿದೆ. ಹಾಗೇನೆ ರಾಗಿ ತರನೇ ಸಾವಿ ಅಂತ, ನವಣೆ ಅಂತ, ಸಜ್ಜೆ, ಉದಳು ಅಂತಿದೆ, ಹರ್ಕ ಅಂತಿದೆ. ಈ ಎಲ್ಲಾ ಧಾನ್ಯಗಳ ಸೈಜ್ ಏನಿದೆ, ಆಕಾರ ಏನಿದೆ, ತುಂಬಾ ಸಣ್ಣದಾಗಿದೆ. ಅದೇ ನೀವು ಗೋಧಿ, ಜೋಳದನ್ನು ಗೋಧಿ ನೋಡಿದಾಗ ಅಥವಾ ಅಕ್ಕಿ ನೋಡಿದಾಗ ಅದ್ರ ಸೈಜ್ ದೊಡ್ಡದಾಗಿದೆ. ಯಾವುದು ಸೈಜಲ್ಲಿ ಸಣ್ಣದಾಗಿರುತ್ತೋ ಅದಕ್ಕೆ ಕಿರುಧಾನ್ಯ. ಇನ್ನು ಇಂಗ್ಲಿಷ್ ನಾವು ಇದಕ್ಕೆ ಮಿಲ್ಲೆಟ್ ಅಂತ ಹೇಳ್ತೀವಿ. ಅಂದ್ರೆ ಏನರ್ಥ ಅಂದ್ರೆ ಒಂದು ಬಕ್ಸೆ ಒಳಗೆ ಇದನ್ನ ತಗೊಂಡಾಗ ಮಿಲಿಯನ್ ಗ್ರೇನ್ಸ್ ಇರುತ್ತೆ ಅಂತ. ಅಂದ್ರೆ ಅಷ್ಟು ಆಕಾರ ಸಣ್ಣದಾಗಿರೋದ್ರಿಂದ ಮಿಲಿಯನ್ ಗ್ರೇನ್ಸ್ ಒಂದ್ ಬೊಕ್ಸೆ ಒಳಗೆ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಮಿಲ್ಲೆಟ್ ಅಥವಾ ಕಿರುಧಾನ್ಯ ಅಂತ ಹೇಳ್ತೀವಿ. ಈಗ ನಾವು ಕಿರುಧಾನ್ಯ ಅಂತ ಏನು ಅಂತ ತಿಳ್ಕೊಂಡಂಗಾಯ್ತು. ಈಗ ಕಿರುಧಾನ್ಯಗಳಲ್ಲಿ ಯಾವ್ಯಾವ ಧಾನ್ಯ ಬರುತ್ತೆ ಅಂತ ತಿಳಿಸ್ಕೊಡ್ತೀರಾ? ಕಿರುಧಾನ್ಯಗಳಲ್ಲಿ ಮುಖ್ಯವಾಗಿ ರಾಗಿ, ಸಾವಿ, ನವಣಿ, ಹರಕ, ಬರಗು, ಉದಲು ಇವೆಲ್ಲ ಬರ್ತವೆ. ನಾನು ಮೇಘ್ನಾ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಏನಂದ್ರೆ, ಇದೆಲ್ಲ ಏನಕ್ಕೆ ಪಾಪ್ಯುಲರ್ ಆಗಿಲ್ಲ, ಅಂದ್ರೆ ಜನಪ್ರಿಯತೆ ಏನಕ್ಕೆ ತಗೊಂಡಿಲ್ಲ ಇದಿನ್ನು ಅಂತ? ಇದು ಕಾಳು ಮೊದಲಿನಿಂದ ನೀವು ಹೇಳ್ದಂಗೆ ಪುರಾತನ ಕಾಲದಲ್ಲಿ ಅಥವಾ ಮೊದಲಿನವ್ರು, ನಮ್ಮ ಹಿಂದಿನವರು ಬಹಳ ಉಪಯೋಗಿಸ್ತಾ ಇದ್ರು. ಇತ್ತಿತ್ತಲಾಗಿ ಇದ್ರ ಉಪಯೋಗ ಕಡಿಮೆ ಆಗ್ತಾ ಇದೆ. ಒಂದನೇ ಯಾಕೆ ಅಂತಂದ್ರೆ, ಮೊದಲನೇದಾಗಿ ರೈತರು ಅದನ್ನ ಬೆಳೆಯೋದನ್ನ ಕಡಿಮೆ ಮಾಡಿದ್ದಾರೆ ಒಂದು. ಎರಡನೇದು ಅಂತಂದ್ರೆ ಅದನ್ನ ಸಂಸ್ಕರಣೆ ಮಾಡೋದು ಬಹಳ ಕಷ್ಟ. ಮೊದಲೇನಿತ್ತು, ಸಂಸ್ಕರಣೆ ಮಾಡ್ಬೇಕು ನವಣೆ ಸಾವಿ ಅಂತಂದ್ರೆ ಅದನ್ನ ಒರಳಲ್ಲಿ ಕುಟ್ಟಬೇಕು, ಆಮೇಲೆ ಅದನ್ನ ಸ್ವಚ್ಛ ಮಾಡ್ಬೇಕು, ಆಮೇಲೆ ಅದರಲ್ಲಿ ಇರೋಂತಹ ಕಲ್ಲುಗಳನ್ನ ತೆಗಿಬೇಕು. ಇದೇ ದೊಡ್ಡ ಪ್ರೊಸೆಸ್ ಆಗ್ತಾ ಇತ್ತು. ಅದಕ್ಕೆ ಜನ ಇಷ್ಟು ಕಷ್ಟ ಪಡೋದಕ್ಕೆ ಈಗ ಯಾರತ್ರ ಟೈಮ್ ಇರಲ್ಲ. ಅದಕ್ಕೆ ಇತ್ತಿತ್ತಲಾಗಿ ಜನ ಇದನ್ನ ಯೂಸ್ ಮಾಡೋದು ಅಥವಾ ಬಳಕೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾವು ಉತ್ತರ ಹುಡುಕೋಬೇಕು ಏನಂತ. ನಿಧಾನವಾಗಿ ಕಡಿಮೆ ಆಗ್ತಾ ಬಂದಿದೆ ಅಂತ ಹೇಳ್ಬೋದು ಬಳಕೆ. ನಮ್ಮ ಪೂರ್ವಜರು ಬಳಕೆ ಮಾಡ್ದಾಗಿಂದ ಇಲ್ಲಿವರೆಗೆ ಹೌದು ಕಡಿಮೆ ಆಗ್ತಾ ಇದೆ. ನನ್ನ ಹೆಸರು ಮೈತ್ರಿ ಅಂತ, ಅಮೆರಿಕಾದಿಂದ ಬಂದಿದ್ದೀನಿ. ಓಟ್ಸ್ ಅನ್ನೋದು ತುಂಬಾ ಪಾಪ್ಯುಲರ್ ಇದೆ ಅಮೆರಿಕಾನಲ್ಲಿ, ಈಗ ಕೂಡ ತುಂಬಾ ಪಾಪ್ಯುಲರ್ ಇಲ್ಲಿ ಕೂಡ. ಸೊ ಏನು ಓಟ್ಸ್ ಬೆಟರ್ ಕಿರುಧಾನ್ಯಗಿಂತ ಅಂತ? ಓಟ್ಸ್ ಜಾಸ್ತಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಬೆಳೆಯೋದ್ರಿಂದ ಅಲ್ಲಿ ಜಾಸ್ತಿ ಉಪಯೋಗ ಇದೆ. ಕಿರುಧಾನ್ಯ ನಮ್ಮ ಕಡೆ ಬೆಳೆಯೋದ್ರಿಂದ ನಮಗೆ ಜಾಸ್ತಿ ಇದೆ. ಬಟ್ ಇದೇ ತರ ಬೇರೆ ದೇಶಗಳಲ್ಲೂ ಕಿರುಧಾನ್ಯಗಳನ್ನ ಬೆಳಿತೀವಿ. ಲೈಕ್ ಜಾಪನೀಸ್ ಬಾರ್ನ್ಯಾರ್ಡ್ ಮಿಲೆಟ್ ಅಂತ, ಉದಲು ಅಂತ ಏನಿದೆ ಜಪಾನ್ ಅಲ್ಲಿ ಬೆಳಿತಾರೆ. ಓಟ್ಸು ಅಮೆರಿಕಾದಲ್ಲಿ ಜಾಸ್ತಿ ಬೆಳಿತಾರೆ. ಅದೇ ತರ ಕಾರ್ನ್ ಏನಿದೆ, ಮುಸ್ಕಿ ಜೋಳ ಏನಿದೆ, ಅದು ಕೆನಡಾದಲ್ಲಿ ಅಮೆರಿಕಾದಲ್ಲಿ ಹೆಚ್ಚು ಬೆಳೀತಾರೆ. ನೀವು ಇನ್ನೊಂದು ಕೇಳಿದ್ರೆ ಅದಕ್ಕೂ ಇದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಕೇಳಿದ್ರೆ ಅಂತ ವ್ಯತ್ಯಾಸ ಏನಿಲ್ಲ. ಯಾಕೆಂದ್ರೆ ಓಟ್ಸ್ ಅಲ್ಲೂ ಸಹ ಹೆಚ್ಚು ನಾರಿನಾಂಶ ಇದೆ, ಫೈಬರ್ ಕಂಟೆಂಟ್ ತುಂಬಾ ಇದೆ ಅದರಲ್ಲಿ. ಅದೇ ತರ ಇಂಡಿಯನ್ ಅಲ್ಲಿ ಬೆಳೆಯುವಂತ ಅನೇಕ ನಮ್ಮ ಕಿರುಧಾನ್ಯಗಳೇನಿದೆ, ಸಾವಿ ಆಗ್ಲಿ, ನವಣೆ ಆಗ್ಲಿ, ಮತ್ತೆ ಜಾಪನೀಸ್ ಬಾರ್ನ್ಯಾರ್ಡ್ ಮಿಲೆಟ್ ಅಂತ ಏನಿದೆ, ಉದುಲು ಆಗ್ಲಿ, ಸಜ್ಜೆ ಆಗ್ಲಿ, ರಾಗಿಲಾಗ್ಲಿ, ಎಲ್ಲದಲ್ಲೂ ಅಷ್ಟೇ ಅಂಶದ ನಾರಿನಾಂಶ ಇದೆ. ಸೊ ನೀವು ಔಷಧಿ ಗುಣಗಳು ಅಂದ್ರೆ ಥೆರಪ್ಯೂಟಿಕ್ ವ್ಯಾಲ್ಯೂಸ್ ಅಂತ ಏನ್ ಹೇಳ್ತೀವಿ, ಬೆನಿಫಿಟ್ಸ್ ಆಫ್ ಫೈಬರ್ ಏನ್ ಹೇಳ್ತೀವಿ, ನಾರಿನಾಂಶದ ಲಾಭ ಏನಿದೆ, ಅದು ಓಟ್ಸ್ ಅಲ್ಲಿ ಇರೋ ಅಷ್ಟೇನೆ ಕಿರುಧಾನ್ಯಗಳಲ್ಲೂ ಇದೆ. ನಾನು ವಿಜಯ ಗೋಪಿನಾಥ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಈ ಕಿರುಧಾನ್ಯನ ಬೆಳೀತಾರೆ ಅಂತ? ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಕಡೆನೂ ಬೆಳೀತಾರೆ. ಬಟ್ ಅದು ಈ ಬೆಂಗಳೂರಲ್ಲಿ ಅಷ್ಟಾಗಿ ಸಿಗಲ್ಲ, ಅದಕ್ಕೋಸ್ಕರ ಕೇಳ್ತಾರೆ. ಪುಷ್ಪ ಅವರು ನಿಮಗೆ ಒಂದು ಮಾತು ಹೇಳಿದ್ರು, ಮೊದ್ಲು ಎಲ್ಲಾ ಕಡೆ ಬೆಳೀತಾ ಇದ್ರು, ಉಪಯೋಗಿಸ್ತಾ ಇದ್ರು. ಈಗ ಹಳ್ಳಿಲಿರೋ ಹೆಣ್ಮಕ್ಳು ಸಹ ಮನೆ ಒಳಗೆ ಯಾವ್ದು ಸಂಸ್ಕರಣೆ ಮಾಡ್ತಾ ಇಲ್ಲ. ನಿಮಗ್ ಗೊತ್ತಾ ಇದೆ,
ಹಳ್ಳಿ ಒಳಗೂ ಸಹ ಬೀಸೋ ಕಲ್ಲಿಲ್ಲ ಒನಕೆ ಇಲ್ಲ. ನಾವೆಲ್ಲೋ ಹೋಗ್ಬಿಟ್ಟು ಅದನ್ನ ಬಾಡಿಗೆಲ್ ತಗೊಂಬಂದು ಮದ್ವೆಲ್ ಮಾಡ್ಬೇಕಾಗಿರೋ ಒಂದು ಸ್ಥಿತಿ ಬಂದಿದೆ, ನಿಮಗೂ ಗೊತ್ತಿದೆ. ಆದ್ರೆ ಈಗ ಏನಾಗಿದೆ ಅಂದ್ರೆ ನಾವು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬೆಳಿತೀವಿ, ರಾಜಸ್ಥಾನಲ್ಲಿ ಜಾಸ್ತಿ ಬೆಳಿತೀವಿ, ಗುಜರಾತಲ್ಲಿ ಬೆಳಿತೀವಿ, ಉತ್ತರಾಂಚಲಲ್ಲಿ ಬೆಳಿತೀವಿ. ಅಲ್ಲಿ ಬಾರ್ನ್ಯಾರ್ಡ್ ಮಿಲೆಟ್ ಅಂತ ಏನ್ ಹೇಳಿದೆ, ಉದುಲು ಇದೆ, ಅದೆಲ್ಲ ಉತ್ತರಾಂಚಲಲ್ಲಿ. ಈಗ ನೀವು ಹಿಮಾಲಯ ಬುಡದಲ್ಲೆಲ್ಲ ತುಂಬಾ ಬೆಳೀತಾರೆ, ಮೈಸೂರಲ್ಲಿ ಬೆಳೀತಾರೆ, ಮಂಡ್ಯದಲ್ಲಿ ಬೆಳೀತಾರೆ, ಬೆಂಗಳೂರಲ್ಲಿ ಬೆಳೀತಾರೆ, ಪ್ರತಿಯೊಂದು ಊರಲ್ಲೂ ಬೆಳೀತಾರೆ, ಬೇರೆ ಬೇರೆ ತರ ಬೆಳೀತಾರೆ. ಈಗ ರಾಗಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಜಾಸ್ತಿ ಬೆಳೀತಾರೆ, ನವಣೆ ಸಾವಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬೆಳೀತಾರೆ. ಈಗ ರಾಗಿ ಅಲ್ಲೂ ಬೆಳೀತಾ ಇದ್ದಾರೆ. ನವಣೆ ಸಾವಿ ಮೈಸೂರು ಕಡೆನೂ ಬೆಳೀತಾರೆ, ತುಮಕೂರು ಮಂಡ್ಯ ಕಡೆನೂ ಬೆಳೀತಾರೆ, ಉತ್ತರ ಕರ್ನಾಟಕದಲ್ಲೂ ಬೆಳೀತಾರೆ. ಹಾಗೆ ಬೇರೆ ರಾಜ್ಯಗಳಲ್ಲೂ ಸಹ ಇದನ್ನು ಬೆಳೀತಾರೆ. ನನ್ನ ಹೆಸರು ಮಂಜುಳಾ ಕುಲಕರ್ಣಿ ಅಂತ, ನಾವು ಹುಬ್ಳಿಯಿಂದ ಬಂದಿದ್ದೀನಿ. ಈಗ ಗೋಧಿ ಜೋಳ ಅಕ್ಕಿಯೊಳಗಿರಷ್ಟು ಪ್ರೋಟೀನ್ ಅದರಲ್ಲಿ ಸಿಗುತ್ತಾ, ಮತ್ತೆ ಈಗ ಅದೇ ಹೆಚ್ಚಿಗೆ ಚಾಲ್ತಿಯಲ್ಲಿದೆ, ಬಟ್ ಇದು ಕಡಿಮೆ ಇದೆ. ಅಕ್ಕಿ, ಗೋಧಿ ಮತ್ತು ನಾವು ಈ ಕಿರುಧಾನ್ಯಗಳನ್ನ ತಗೊಂಡ್ರೆ ಪೋಷಕಾಂಶಗಳು ಅದ್ರ ಜೊತೆನೆ ಇದೆ, ಅದರ ಅಷ್ಟೇ ಇದೆ ಅಂತ ನಾವು ಹೇಳ್ಬೋದು. ಅದಕ್ಕಿಂತ ಹೆಚ್ಚು ಹೇಳ್ಬೇಕಂದ್ರೆ ಒಂದು ಕೈ ಮೇಲೆ ಅಂತಾನೆ ಹೇಳ್ಬೋದು ಕಿರುಧಾನ್ಯಗಳದು. ಅಷ್ಟೊಂದು ಪ್ರೋಟೀನ್ ಭರಿತವಾಗಿ ಕೂಡ ಇದೆ. ಈಗ ಅಕ್ಕಿ ಗೋಧಿ ತಗೊಂಡ್ರೆ ಸುಮಾರು 8 ರಿಂದ 12 ಗ್ರಾಮ್ನಷ್ಟು ನಮಗೆ ಪ್ರೋಟೀನ್ ಸಿಗುತ್ತೆ. ಅಕ್ಕಿನಾರು ತಗೊಳ್ಳಿ, ಗೋಧಿನಾರು ತಗೊಳ್ಳಿ, ಅಷ್ಟೇ ಪ್ರೋಟೀನು ನಮಗೆ ಕಿರುಧಾನ್ಯಗಳಲ್ಲಿ ಕೂಡ ಸಿಗುತ್ತೆ ನಮಗೆ. ಆದ್ರಿಂದ ಅದಷ್ಟೇ ಅಲ್ಲದೆ ಇನ್ನಿತರ ಪೋಷಕಾಂಶಗಳನ್ನು ತಗೊಂಡ್ರೂ ಕೂಡ ನಮಗೆ ಕಿರುಧಾನ್ಯಗಳಲ್ಲೂ ನಿಜವಾಗ್ಲೂ ಪೋಷಕಾಂಶ ಉಳ್ಳ ಅಥವಾ ಪೋಷಕಾಂಶಗಳ ಆಗರ ಅಂತ ಕೂಡ ನಾವು ಹೇಳ್ಬೋದು. ಆದ್ರಿಂದ ಅಕ್ಕಿ ಗೋಧಿಯಲ್ಲಿರುವಷ್ಟೇ ಪೋಷಕಾಂಶಗಳು ಕಿರುಧಾನ್ಯಗಳಲ್ಲಿ ಕೂಡ ಇದಾವೆ ಅಂತೇಳಿ ನಾವು ಹೇಳ್ಬೋದು. ನನ್ನ ಹೆಸರು ವಿನುತಾ ಜನಾರ್ದನ್ ರಾವ್ ಅಂತ, MEI ಕಾಲೋನಿಯಿಂದ ಬಂದಿದ್ದೀನಿ. ಈಗ ಕಿರುಧಾನ್ಯ ಯಾವ ರೀತಿ ಎಲ್ಲಾ ತರ ಯೂಸ್ ಮಾಡ್ಬೋದು? ಇವಾಗ ರಾಗಿ ಗೋಧಿ ತರ ಯೂಸ್ ಇದನ್ನು ಮಾಡ್ಬೋದಾ? ಅದೇ ತರ ಅದಕ್ಕೆ ರಾಗಿ ಉರಿಟ್ಟು ಎಲ್ಲ ಮಾಡ್ತಿರಲ್ಲ, ಅದೇ ಈ ಕಿರುಧಾನ್ಯದಲ್ಲೂ ಅದೇ ತರ ಮಾಡ್ಬೋದಾ? ರಾಗಿ ಉರಿಟ್ಟನ್ನ ಒಂದೇ ಸುಮ್ಮನೆ ನಾವು ಒಂದ್ ಸ್ವಲ್ಪ ನೀರ್ಗೆ ಹಾಕಿ ಕುಡಿದ್ ಬಿಡ್ತಿರಲ್ಲ, ಈ ಕಿರುಧಾನ್ಯನು ನಾವು ಅದೇ ತರ ಮೊಸರುಗೋ ಅಥವಾ ನಿಂಬೆ ಹಣ್ಣಿಗೋ ಹಾಕಿ ತಿಂದ್ಬಿಟ್ರೆ ಪಿತ್ತ ಹೋಗುತ್ತೆ, ಆ ತರ ಇದನ್ನು ಮಾಡ್ಬೋದಾ ನಾವು? ಇದು ನೀವು ಹೇಳ್ದಂಗೆ ರಾಗಿಯಿಂದ ಹುರಿಟ್ಟು ಮಾಡ್ತೀರಿ, ಹುರಿಟ್ಟು ಮಾಡ್ತಾ ಅದನ್ನ ಹುರಿದಿರ್ತೀವಿ. ಅದೇ ರೀತಿ ನಾವು ನವಣೆಯಿಂದ ಅಥವಾ ಸಾವಿಯಿಂದ ಹುರಿದು ಪುಡಿ ಮಾಡಿ ಉಪಯೋಗಿಸ್ಬೋದು. ಆದ್ರೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಪಚನ ಆಗೋದಿಲ್ಲ ಜಾಸ್ತಿ. ಅದಕ್ಕೆ ಇದನ್ನ ಬೇಯಿಸಿ ಉಪಯೋಗಿಸಿದ್ರೆ ಒಳ್ಳೇದು. ಅಥವಾ ಹುರಿದು ಅದನ್ನ ಚೆನ್ನಾಗಿ ಹುರಿಬೇಕು ಮಾತ್ರ. ಹುರಿದು ಆಮೇಲೆ ಹಿಟ್ಟು ತರ ಮಾಡಿ ಉಪಯೋಗಿಸ್ಕೋಬಹುದು. ಆ ಹಿಟ್ಟನ್ನ ಗಂಜಿ ತರ ಬೇಯಿಸಿ ಉಪಯೋಗಿಸ್ಬೇಕು. ಸುಮ್ಮನೆ ಹಂಗೆ ಮಾಡಿದ್ರೆ ಸ್ವಲ್ಪ ನಾರಿನಾಂಶ ಹೆಚ್ಚಿರೋದ್ರಿಂದ ಪಚನಕ್ಕೆ ಸ್ವಲ್ಪ ಹೆವಿ ಆಗುತ್ತೆ. ಇನ್ನೊಂದು ವಿಚಾರ ಅಂತಂದ್ರೆ, ಈಗ ಗೋಧಿ ಅಕ್ಕಿನ ನೀವು ಡೈರೆಕ್ಟ್ ಆಗೇನೆ ಇದನ್ನ ಹಿಟ್ಟು ಮಾಡ್ಕೊಂಡ್ ಬಿಡ್ತೀವಿ. ಅದನ್ನ ಅಕ್ಕಿ ಹಿಟ್ಟು ಮಾಡ್ಬೋದು, ಗೋಧಿ ಹಿಟ್ಟು ಮಾಡ್ಬೋದು, ಅದೇ ಜೋಳದಲ್ಲೂ ಹಿಟ್ಟು ಮಾಡ್ಬೋದು, ಮುಸ್ಕಿನ ಜೋಳದಲ್ಲೂ ಹಿಟ್ಟು ಮಾಡ್ಬೋದು. ಆದ್ರೆ ಈ ಕಿರುಧಾನ್ಯಗಳೇನಿದೆ, ಈಗ ಬರಗು ಉದಲು ತಗೊಳ್ಳಿ ಅಥವಾ ನಾವು ಸಾವಿ ನವಣೆ ಏನಿದೆ, ಈ ತರ ಕಾಳುಗಳನ್ನ ತಗೊಂಡಾಗ ಇದನ್ನ ಸ್ವಲ್ಪ ನಾವು ನೋಡಿದಾಗ ಏನಾಗತ್ತೆ ಅಂದ್ರೆ ಇದ್ರ ಹೊರಸಿಪ್ಪೆ ತುಂಬಾ ದಪ್ಪ ಇದೆ ಇದ್ರದ್ದು. ಅಂದ್ರೆ ನಾವು ಹಸ್ಕ್ ಅಂತ ಏನ್ ಹೇಳ್ತೀವಿ, ಹೊರಗಿನ ಭತ್ತದಲ್ಲಿ ಹೊರಗಡೆ ಏನ್ ಕಾಣ್ತದೆ ಆ ತರ ಇದನ್ನು ಸಹ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮತ್ತೆ ಥಿಕ್ ಆಗಿದೆ. ಇದನ್ನ ಡೈರೆಕ್ಟ್ ಆಗಿ ಹಿಟ್ ಮಾಡಕ್ ಬರೋದಿಲ್ಲ. ಈ ನವಣೆ ಸಾವಿ ಉದಲು ಮಾತ್ರ. ರಾಗಿ ಹೆಂಗ್ ಮಾಡಕ್ ಬರೋದು? ರಾಗಿ ಡೈರೆಕ್ಟ್ ಆಗಿ ನಾವು ಹಿಟ್ ಮಾಡ್ಬೋದು. ಈ ಹೊರಸಿಪ್ಪೆನ್ ನಾವು ಸಂಸ್ಕರಣೆ ಮಾಡ್ಲೇಬೇಕು, ಹೊರಸಿಪ್ಪೆನ್ ತೆಗಿಲೇಬೇಕಾಗ್ತದೆ. ಅದಕ್ಕೆ ಮಿಲ್ಲಲ್ಲಿ ಹಿಂದೆ ನಾವು ಹೇಳ್ದಂಗೆ ಕುಡ್ತಾ ಇದ್ವು. ಈಗ ಕುಡ್ದೇ ಇರೋದ್ರಿಂದ ಅದನ್ನ ನಾವು ಮಿಲ್ಲಲ್ಲಿ ಬೇರೆ ತರ ಸ್ವಲ್ಪ ಮಿಲ್ ಬೇಕಾಗ್ತದೆ. ಆ ಮಿಲ್ಲಲ್ಲಿ ಇದನ್ನ ಅಕ್ಕಿ ಮಾಡಿ ನಂತರ ಒಂದೆರಡು ಪಾಲಿಶ್ ಮಾಡಿ ನಂತರ ನಾವು ಉಪಯೋಗಿಸ್ಬೇಕಾಗತ್ತೆ. ಅಕ್ಕಿ ಒಳಗೆ ಏನೇನ್ ಮಾಡ್ತಿರೋ ಪ್ರತಿಯೊಂದು ಸಹ ಕಿರುಧಾನ್ಯದಲ್ಲಿ ಮಾಡ್ಬೋದು. ಏನೇನ್ ಮಾಡ್ತಿರೋ ಜನರಲೈಸ್ ಮಾಡ್ತಾ ಇದ್ದೀನಿ ನಿಮ್ಗೆ. ಉಪ್ಪಿಟ್ಟು ಮಾಡ್ಬೋದು, ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲ ಮಾಡ್ಬೋದು ಇದ್ರನ್ನು. ನೀವು ಈಗಾಗಲೇ ಸಾಕಷ್ಟು ನಮ್ಮ ಪ್ರೋಗ್ರಾಮ್ಗಳ ಕಾರ್ಯಕ್ರಮಗಳನ್ನ ನೋಡಿದ್ದೀರಾ. ಅನೇಕ ರೀತಿಯ ನಾವು ಅದರಲ್ಲಿ ರೆಸಿಪಿಗಳನ್ನ ಕೊಟ್ಟಿದ್ದೀವಿ. ಆ ಪ್ರತಿಯೊಂದು ರೆಸಿಪಿಗಳನ್ನ ಅಕ್ಕಿಯಿಂದ ಏನ್ ಮಾಡ್ಬೋದು ಪ್ರತಿಯೊಂದು ಕಿರುಧಾನ್ಯಗಳಿಂದ ಮಾಡ್ಬೋದು. ನೀವು ಅಕ್ಕಿಯಿಂದ ಮಾಡ್ಬೋದು ಅಂತ ಹೇಳಿದ್ರಲ್ಲ, ಎರಡೂ ಒಂದೇ ತರ ರುಚಿ ಇರುತ್ತಾ? ಮತ್ತೆ ಎಲ್ಲಾ ವಯಸ್ಸಿನವರು ಇದನ್ನ ತಗೋಬಹುದಾ? ಇದರಿಂದ ಏನಾದ್ರು ತೊಂದರೆ ತರ ಏನಾದ್ರು ಬೇರೆ ಸೈಡ್ ಎಫೆಕ್ಟ್ಸ್ ಆ ತರ ಏನಾದ್ರು ಇರುತ್ತಾ? ಎಲ್ಲಾರು ತಗೋಬಹುದಾ? ಎಲ್ಲಾ ವಯಸ್ಸಿನವರು ಈ ಕಿರುಧಾನ್ಯಗಳನ್ನ ಬಳಸ್ಬೋದಾ ಅಂತ? ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಉಪಯೋಗಿಸ್ಬೋದು. ಅದರಿಂದ ಏನು ತೊಂದರೆ ಇರಲ್ಲ. ಯಾವುದೇ ಒಂದು ವಸ್ತು ಮೊದಲನೇ ಉಪಯೋಗಿಸ್ತಿರೋ ವಸ್ತುನ ಉಪಯೋಗಿಸಕ್ಕೆ ಶುರು ಮಾಡಿದಾಗ ದೇಹಕ್ಕೆ ಸ್ವಲ್ಪ ಒಗ್ಗಬೇಕಾಗತ್ತೆ. ಈಗ ನಾ ರಾಗಿ ತಿಂದೇ ಇದ್ದಾಗ ರಾಗಿ ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು ವಾರ, ಆಮೇಲೆ ಅಭ್ಯಾಸ ಆಗ್ಬಿಡುತ್ತೆ. ಅದೇ ತರ ಉಪಯೋಗಿಸದಿರುವಂತ ಕಿರುಧಾನ್ಯ ಅಂತ ಉಪಯೋಗಿಸ್ಬೇಕಾದಾಗ 1-2 ದಿನ ಸ್ವಲ್ಪ ನಿಮ್ಗೆ ಹೊಟ್ಟೆ ಭಾರ ಅನ್ನಿಸ್ಬೋದು ಅಷ್ಟೇ, ಅದು ಬಿಟ್ಟು ಏನೂ ಆಗೋದಿಲ್ಲ. ಎರಡನೇದಾಗಿ ನಾನು ನಿಮಗೆ ಹೊರ ಸಿಪ್ಪೆ ದಪ್ಪ ಇರೋದ್ರಿಂದ
ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆ ಹೊರಸಿಪ್ಪೆ ನಾವು ತೆಗಿಬೇಕಾಗತ್ತೆ. ನಾವು ಒಂದು ಸರಿಯಾದ ಒಂದು ಅಭ್ಯಾಸ ನಾವು ರಾಗಿ ಒಳಗೆ ಮಾಡ್ತಾ ಇಲ್ಲ. ನಾವು ರಾಗಿ ಹಿಟ್ಟು ಮಾಡಿದ ತಕ್ಷಣ ಏನು ಮಾಡ್ತೀವಿ, ಅದನ್ನ ಚೆನ್ನಾಗಿ ಒಂದ್ರಿ ಆಡ್ಬಿಡ್ತೀವಿ, ಜರಡಿ ಆಡ್ಬಿಡ್ತೀವಿ ಅದನ್ನ. ಅವಾಗ ಏನಾಗುತ್ತೆ, ನಾರಿನಾಂಶ ಎಲ್ಲ ಮೇಲೆ ಇರ್ತದೆ, ಬರೀ ಹಿಟ್ಟು ಮಾತ್ರ ಕೆಳಗಿನ ಜೋಳದ ಹಿಟ್ಟು ಕೆಳಗೆ ಬರ್ತದೆ ನಿಮಗೆ. ಇದು ಒಳ್ಳೇದಲ್ಲ ಆರೋಗ್ಯಕ್ಕೆ. ಇದೇ ರೀತಿ ನಾವು ಜಾಸ್ತಿ ಪಾಲಿಶ್ ಮಾಡಿಬಿಟ್ರೆ ಅಕ್ಕಿನ, ಅದು ಸಹ ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ಹಾಗೆ ಈ ಕಿರುಧಾನ್ಯಗಳನ್ನು ಸಹ ನೀವು ಹೆಚ್ಚು ಪಾಲಿಶ್ ಮಾಡಿ ಬಿಳಿ ತರ ಉಪಯೋಗಿಸ್ಬಿಟ್ರೆ ನಮ್ಮ ದೇಹಕ್ಕೆ ಒಳ್ಳೇದಲ್ಲ, ಅದು ಒಗ್ಗೋದು ಇಲ್ಲ. ಅದರಿಂದ ಸ್ವಲ್ಪ ಪಾಲಿಶ್ ಮಾಡ್ಬೇಕಾದ್ರೂ ಒಂದು 2-3 ಪಾಲಿಶ್ ಮಾಡಿ ನಿಲ್ಲಿಸ್ಬಿಡ್ಬೇಕು. ಎಷ್ಟೋ ಕಡೆ ಅಂಗಡಿಗಳಿಗೆ 8-9 ಪಾಲಿಶ್ ಮಾಡಿ ಒಳ್ಳೆ ವೈಟ್ ಕಲರ್ ಕ್ರಿಸ್ಟಲ್ಸ್ ಮಾರ್ಬಲ್ ತರ ಇರುತ್ತೆ, ನೋಡಕ್ ತುಂಬಾ ಚೆನ್ನಾಗಿರುತ್ತೆ, ಅದು ದೇಹಕ್ಕೆ ಒಳ್ಳೇದಲ್ಲ. ಅದರಿಂದ ಸ್ವಲ್ಪ ನಾರಿನಾಂಶ ಹೆಚ್ಚಿರೋದ್ರಿಂದ ಅತಿ ಸಣ್ಣ ಮಕ್ಕಳಿಗೆ, ಅಂದ್ರೆ 6 ತಿಂಗಳು 8 ತಿಂಗಳು ಮಕ್ಕಳಿಗೆ ಸ್ವಲ್ಪ ಒಂದು ವರ್ಷ ಆದ್ಮೇಲೆ ಅದನ್ನ ಕೊಡಕ್ ಶುರು ಮಾಡ್ಬೋದು ನಾವು. ಅಥವಾ ಮಾಲ್ಟಿಂಗ್ ಮಾಡಿ ನಾವು, ಅಂದ್ರೆ ಅದನ್ನ ರಾಗಿ ಮಾಲ್ಟ್ ಹೇಗ್ ಮಾಡ್ತೀವಲ್ಲ ಅದೇ ತರ ಮಾಲ್ಟ್ ಮಾಡಿ ಇದನ್ನು ಸಹ ನಾವು 6 ತಿಂಗಳ ನಂತರ ಮಕ್ಕಳು ಕೊಡ್ಬೋದು. ಈಗ ಅಕ್ಕಿ ತಿಂದ್ರೆ ಶುಗರ್ ಬರುತ್ತೆ ಮತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಈ ಶಾವಿ ಆ ಥರ ಆಗುತ್ತಾ? ಇಲ್ಲ, ಆ ಥರ ಏನೂ ಆಗೋದಿಲ್ರಿ. ಈಗ ಅಕ್ಕಿ ತಿಂದ್ರೆ ನಮಗೆ ಡಯಾಬಿಟಿಸ್ ಬರುತ್ತೆ ಅಥವಾ ಶುಗರ್ ಬರುತ್ತೆ ಅನ್ನೋದು ಸರಿಯಾದದ್ದಲ್ಲ, ಅದ್ರ ಬಗ್ಗೆ ಹೇಳ್ತೀವಿ. ಬಟ್ ಅಕ್ಕಿ ಥರಾನೇ ಇದನ್ನು ಉಪಯೋಗಿಸ್ಬೋದು. ಇದರಿಂದ ಗ್ಯಾಸ್ ಆಗೋದು ಈ ತರ ಏನೂ ಆಗಲ್ಲ. ಯಾಕಂದ್ರೆ ಎಷ್ಟೊಂದು ಜನ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಮೊದ್ಲಿನವರೆಲ್ಲ ಉಪಯೋಗಿಸ್ತಾ ಇದ್ರು, ಅವ್ರಿಗೆ ಈ ತರ ಏನೂ ಪ್ರಾಬ್ಲಮ್ಸ್ ಇರ್ಲಿಲ್ಲ. ಈಗ ಏನಾಗಿದೆ ಅಂದ್ರೆ ನಾವು ಅದನ್ನ ಉಪಯೋಗ ನಿಲ್ಸಿರೋದ್ರಿಂದ ಹೊಸದಾಗಿ ಅದನ್ನ ನಾವು ಬಳಕೆ ಶುರು ಮಾಡ್ಬೇಕು. ಈಗ ರಮಾ ಮೇಡಮ್ ಹೇಳ್ದಂಗೆ ಅದನ್ನ ನಾವು ಹೊಸದಾಗಿ ಶುರು ಮಾಡ್ಬೇಕಾದ್ರೆ ಸ್ವಲ್ಪ ಅದಕ್ಕೆ ಒಗ್ಕೋಬೇಕಾಗುತ್ತೆ, ನಾವು ಒಗ್ಬೇಕು, ಅದು ಹೊಂದ್ಕೋಬೇಕು. ಅದಾದ್ಮೇಲೆ ಯಾವ ತರ ಪ್ರಾಬ್ಲಮ್ಸ್ ಬರೋದಿಲ್ಲ. ಇದಕ್ಕೊಂದು ಉಪಾಯ ಮಾಡ್ಬೋದು ನಾವು. ಈಗ ಒಟ್ಟಿಗೆ ಒಂದೇ ದಿನ ನಾವು ಕಿರುಧಾನ್ಯ ಶುರು ಮಾಡಿಬಿಟ್ರೆ ಸ್ವಲ್ಪ ಹೊಟ್ಟೆ ಕಡಿಯೋದಾಗ್ಬೋದು, ಸ್ವಲ್ಪ ಡೈಜೆಸ್ಟಿಬಲ್ ಪ್ರಾಬ್ಲಮ್ ಬರ್ಬೋದು. ನಾವು ಅದಕ್ಕೆ ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ರೆಗ್ಯುಲರ್ ಅಕ್ಕಿ ಏನ್ ಮಾಡ್ತೀರಾ 50% ಇದನ್ನ ಶುರು ಮಾಡ್ರಿ. ಈ ಸಾವಕ್ಕಿನ ಅಥವಾ ನವಣಕ್ಕಿನ ಮತ್ತೆ ರೆಗ್ಯುಲರ್ ಅಕ್ಕಿನ 50-50% ಮಾಡಿ ಅಭ್ಯಾಸ ಮಾಡ್ಕೊಂಡ್ರೆ 1 ವಾರದಲ್ಲಿ ಕಂಪ್ಲೀಟ್ ಆಗಿ ನೀವು ಸಾವಕ್ಕಿ ಊಟ ಮಾಡಕ್ ಬರ್ತದೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದು ಅಲ್ಲದೆ ಸಾವಕ್ಕಿ ಬಿಳಿ ಇರೋದ್ರಿಂದ ಎಲ್ಲದ್ರ ಜೊತೆನೂ ಅದನ್ನ ಸೇರಿಸಬಹುದು. ಅದರದೇ ಆದ ಬಣ್ಣ, ಬಿಳಿ ಬಣ್ಣ, ಅದರದೇ ಆದ ವಾಸನೆ ಇಲ್ಲ. ಅದರಿಂದ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಹಾಕಿ, ಮೇಡಮ್ ಹೇಳ್ದಾಗೆ 50% ನೀವು ಹಾಕಿ ಮಾಡ್ಬೋದು, ತಯಾರು ಮಾಡ್ಕೊಳ್ಬಹುದು. ಯಾವ ಅಡಿಗೆಯಲ್ಲಿ ಬೇಕಾದ್ರೂ ಹಾಕೊಳ್ಬಹುದು. ರುಚಿಯಲ್ಲೂ ವ್ಯತ್ಯಾಸ ಕಾಣಲ್ಲ, ಪೋಷಕಾಂಶಗಳು ನಿಮ್ಗೆ ಹೆಚ್ಚಾಗಿ ಬಂದಿದೆ. ತುಂಬಾ ಧನ್ಯವಾದಗಳು ಎಲ್ಲ ಡಾಕ್ಟರ್ಸ್ಗೆ, ವೀಕ್ಷಕರಿಗೆಲ್ಲ. ಇವತ್ತಿನ ಮಟ್ಟಕ್ಕೆ ಅಂದ್ರೆ ಪ್ರಾರಂಭಿಕ ಹಂತದ ಕಿರುಧಾನ್ಯಗಳ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಆಗಿದೆ ಅನ್ಕೋತೀನಿ. ಅದರ ಗುಣಲಕ್ಷಣಗಳು ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತಮ್ಗೆಲ್ಲ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಕಿರುಧಾನ್ಯಗಳ ಬಗ್ಗೆ ಪ್ರಾರಂಭಿಕ ಹಂತದ ಚರ್ಚೆ ನಾವು ಶುರು ಮಾಡಿದೀವಿ. ಇನ್ನು ಇದ್ರ ಬಗ್ಗೆ ತಿಳ್ಕೋಬೇಕಾಗಿರೋದು ಸಾಕಷ್ಟಿದೆ. ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ. ಈ ಕಿರುಧಾನ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನು ನಿಮ್ಮೊಂದಿಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ತಪ್ಪದೇ ವೀಕ್ಷಿಸಿ ಆಹಾ ಎಂತ ರುಚಿ. ಕೇವಲ ಅಡುಗೆಯನ್ನು ಮಾತ್ರ ತಮ್ಮ ಮುಂದೆ ಪ್ರಸ್ತುತಪಡಿಸದೆ, ಇದರ ಮೂಲಕ ಸದ್ವಿನಿಯೋಗವಾಗುವಂತಹ ಅಡುಗೆಗೆ ಸಂಬಂಧಿತ ವಿಚಾರಗಳನ್ನು ತಮಗೆ ತಿಳಿಯಪಡಿಸುವ ಪ್ರಯತ್ನ ಮಾಡ್ತಾ ಇದೆ ಆಹಾ ಎಂಥ ರುಚಿ ಕಾರ್ಯಕ್ರಮ. ಇಂದಿನ ಈ ಸಂಚಿಕೆಯನ್ನ ಮುಗಿಸುವಂತಹ ಸಮಯ ಬಂದಿದೆ. ಬನ್ನಿ ವೀಕ್ಷಕರೇ, ಹಿತ ಮಿತ ಶುಚಿ ರುಚಿ ಸಾಧಿಸೋಣ, ಆಹಾ ಎಂಥ ರುಚಿ ಎನ್ನೋಣ. ಏನಂತೀರಿ ವೀಕ್ಷಕರೇ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮಗೆ ತಪ್ಪದೇ ಬರೆದು ಕಳಿಸಿ. ನಮ್ಮ ವಿಳಾಸ: ಉಪಮಹಾನಿರ್ದೇಶಕರು, ಆಹಾ ಎಂಥ ರುಚಿ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇಮೇಲ್ ಐಡಿ chandanaruchi@gmail.com.